ಓಕೆ, ನೀವು ವಿಕ್ರಮ್ ಅವ್ರ ವಿಚಾರ ಹೇಳಿದ್ದಕ್ಕೆ ಕೇಳ್ತಾ ಇದ್ದೀನಿ. ಐಶ್ವರ್ಯ ಅವರು ಮನೆಯಲ್ಲಿ ಒಂದು ಸ್ಟೇಟ್ಮೆಂಟ್ ಮಾಡ್ತಾರೆ, ಈ ಮನೆಯಲ್ಲಿ ನಾವು ವಿಕ್ರಮ್ ಜೊತೆ ಆಟ ಆಡ್ಲಿಲ್ಲ ಅಂದ್ರೆ ಇಡೀ ಮನೆಯಲ್ಲಿ ವಿಕ್ರಮ್ ಮಾತ್ರನೇ ಸ್ಟ್ರಾಂಗಾ, ವಿಕ್ರಮ್ ಇಲ್ಲ ಅಂದ್ರೆ ನಾವ್ ಯಾರು ಆಟನೇ ಆಡಕ್ಕಾಗಲ್ವಾ ಅನ್ನೋದೊಂದು ಸ್ಟೇಟ್ಮೆಂಟ್ ಮಾಡ್ತಾರೆ ಅವರು. ನಿಮಗೆ ಏನ್ ಅನ್ಸತ್ತೆ ಇದ್ರ ಬಗ್ಗೆ? ಬಿಕಾಸ್ ವಿಕ್ರಮ್ ನಿಮಗೆ ತುಂಬಾ ಕ್ಲೋಸ್ ಇದ್ರು. ವಿಕ್ರಮ್ ಅವರ ಒಂದು ಆಟನ ಅವ್ರು ಆಡ್ತಾ ಇದ್ದಾರೆ. ಎಲ್ಲರಿಗೂ ಈ ಮನೆಯಲ್ಲಿ ನಾನು ಉಳ್ಕೋಬೇಕು, ಈ ವೀಕಲ್ಲಿ ನಾಮಿನೇಷನ್ ಇಂದ ನಾನು ಬಚಾವಾಗಬೇಕು ಅಥವಾ ನಾನು ನಾಮಿನೇಟ್ ಆಗಬಾರ್ದು, ನೆಕ್ಸ್ಟ್ ವೀಕ್ ನಾನು ಹೋಗಬೇಕು, ನಾನು ಟಾಪ್ 5 ಅಲ್ಲಿ ಇರಬೇಕು ಅನ್ನೋದು, ಆಮೇಲೆ ಗೆಲ್ಲಬೇಕು, ಈ ಆಸೆಗಳಲ್ಲಿ ಎಲ್ಲರೂ ಆಡ್ತಿರ್ಬೇಕಾದ್ರೆ ವಿಕ್ರಮ್ ಅವರ ಒಂದು ಸ್ಟ್ರಾಟಜಿಸ್ನ ಯೂಸ್ ಮಾಡ್ತಾರೆ. ನಾನು ವಿಕ್ರಮ್ ಅವ್ರನ್ನ ಅಬ್ಸರ್ವ್ ಮಾಡಿದ ಪ್ರಕಾರ ಗಾಸಿಪ್ಸ್ ಇಲ್ಲ, ಅವ್ರನ್ನ ಹಂಗೆ ಮಾಡ್ಬಿಡೋಣ, ಅವ್ರನ್ನ ತುಳಿದ್ ಬಿಡೋಣ, ಅಥವಾ ಅವ್ರು ನಾಮಿನೇಟ್ ಆಗಲಿ, ಅವ್ರನ್ನ ನಾವು ಸೇಫ್ ಆಗಿಬಿಡೋಣ, ನೋ, ಯಾವತ್ತೂ ಅದನ್ನು ಅವ್ರು ಯೂಸೇ ಮಾಡಿಲ್ಲ. ಆಮೇಲೆ ಯಾರ ಹತ್ರನೂ ಹೋಗ್ಬಿಟ್ಟು ನೀವು ಕ್ಯಾಪ್ಟನ್ ಆದರೆ ನನ್ನ ನಾಮಿನೇಟ್ ಮಾಡಬೇಡಿ ಅಂತಲೂ ಕೇಳಿಲ್ಲ. ಅವರ ಎಫರ್ಟ್ ಏನಾಗಬೇಕು ಬಿಗ್ ಬಾಸ್ ಮನೆಗೆ, ಆ ಪ್ರಯತ್ನದಲ್ಲಿ ಅವರಿದ್ದಾರೆ. ಅದನ್ನು ಅರ್ಥ ಮಾಡ್ಕೊಂಡಿರೋ ರೀತಿ ತಪ್ಪೇನೋ ಬಹುಶಃ ಅವ್ರು ಕೊಟ್ಟಿರೋ ಸ್ಟೇಟ್ಮೆಂಟಲ್ಲಿ. ಈಗ ಐಶ್ವರ್ಯ ಅವರು ಧರ್ಮ ಅಂತ ಬಂದಾಗ ಅಫ್ಕೋರ್ಸ್ ಅವರು ಧರ್ಮ ಅವ್ರಿಗೆ ಕನ್ವಿನ್ಸ್ ಮಾಡಿ ಅವ್ರ ನಾಮಿನೇಷನ್ಸ್ ಇಂದ ಸೇಫ್ ಆಗ್ತಾರಲ್ಲ, ದಟ್ಸ್ ಹರ್ ಸ್ಟ್ರಾಟಜಿ. ವಿಕ್ರಮ್ ಅಂತ ಬಂದಾಗ ದಟ್ಸ್ ಹಿಸ್ ಸ್ಟ್ರಾಟಜಿ. ಸೊ ಅದನ್ನ ನಾವು ತಪ್ಪು ಅಂತ ಹೇಳಕ್ಕಾಗಲ್ಲ.